ಊಟನೇ ಮಾಡದೆ ಉಪವಾಸ ಮಾಡ್ತಾ ಇದ್ರು ಇಂದಿನ ಕಾಲದಲ್ಲಿ. ಅದಕ್ಕೂ ಇಂದಿನ ಕಾಲದಲ್ಲಿ ನೀರು ಕುಡಿದು ಉಪವಾಸ ಮಾಡ್ತಾ ಇದ್ರು. ಅದಕ್ಕೂ ಇಂದಿನ ಕಾಲದಲ್ಲಿ ಉಸಿರು ಕಟ್ಕೊಂಡು ಉಪವಾಸ ಮಾಡ್ತಾ ಇದ್ರು. ಉಗುಳ್ ನುಂಗ್ಕೊಂಡು ಉಪವಾಸ, ಉಗುಳ್ ನುಂಗದೆ ಉಪವಾಸ ಮಾಡ್ತಾ ಇದ್ರು. ನಮ್ಮೀಗಿನ ಕಾಲದಲ್ಲಿ ಉಪವಾಸ ಅಂದ್ರೆ ಅಪಹಾಸ್ಯ ಮಾಡ್ತಾರಷ್ಟೇ. ಕೆಲ ಕಡೆ ನೋಡಿರ್ಬೇಕು. ನೋಡಿ ಸ್ವಾಮಿ, ನಾವು ಬೆಳಿಗ್ಗೆಯಿಂದ ಊಟಗೀಟ ಏನು ಮಾಡ್ತಾ ಇಲ್ಲ ಸ್ವಾಮಿ. ಒಟ್ಟಗ ಸ್ವಾಮಿ, ಬೆಳಿಗ್ಗೆಯಿಂದ ಪಲಾರ ಅಷ್ಟೇ ಸ್ವಾಮಿ. ಪಲಾರ ಸ್ವಾಮಿ, ಏನ್ ಸ್ವಾಮಿ ಪಲಾರ? ಅದು ಪಲಾರ ಅಂದ್ರೆ ಸೇರವರು ಉಪ್ಪಿಟ್ಟು, ಚಂಬೋರ್ ಕಾಪಿ, ಶಂಭೋ ಮಹಾದೇವ ಅಷ್ಟೇ. ಅದಕ್ಕಿಂತ ಬೇಕಾ ಸ್ವಾಮಿ? ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಊಟ ಮಾಡ್ತಾ ಇಲ್ಲ, ಊಟದಷ್ಟೇ ಫಲಹಾರ. ಬೆಳಗೊಂದ್ ಟ್ರಿಪ್ಪು, ಸಂದ್ಗೊಂದ್ ಟ್ರಿಪ್ಪು, ಮಧ್ಯ ಒಂದು ಓಟ ಹಾಲು ಅಷ್ಟೇ. ಏನು ಹೊಟ್ಟೆ ಸ್ವಾಮಿ ಅದು? ಏನಾಯ್ತು? ಅಲ್ಲ ಸ್ವಾಮಿ, 3 ದಿನಕ್ಕಾಗದ ಒಬ್ಬರೇ ಮಾಡಿದಾರಲ್ಲ ಸ್ವಾಮಿ. ನಾನು ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊತಾ ಇದ್ದೀರಾ. ಫಲಹಾರ ಅದು ನೋಡಿ, ಸೇರುವರು ಉಪ್ಪಿಟ್ಟು, ಚಂಬೋರ್ ಕಾಪಿ ಅಷ್ಟಕ್ಕಿಂತಲೂ ಬೇಕಾ? ಇನ್ ಕೆಲ ಕಡೆ ನೋಡಿ ಸ್ವಾಮಿ, ಊಟನ ಮಾಡ್ತಾ ಇಲ್ಲ, ಫಲನೂ ಮಾಡ್ತಾ ಇಲ್ಲ. ಬೆಳಿಗ್ಗೆಯಿಂದ ಒಂದೇ ಒಂದ್ ದಂಡಿರೋದು ಸ್ವಾಮಿ. ಒಂದೇ ಒಂದು ದಂಡ ಸ್ವಾಮಿ. ಒಂದ್ ಕಿತ್ಲೆ ಹಣ್ಣು ಹುಳಿ ಆಗಲ್ಲ ಬಿಡಿ. ಒಂದ್ ದ್ರಾಕ್ಷಿ ರಕ್ಕಾದ್ರಿ, ಕೆಂಬಲು ಸೇಬ್ ಆಗಲ್ಲ. ಮೊನ್ನೆ ಹುಣಸು ಸಂತಕ್ಕೆ ಹೋಗಿದ್ದಲ್ಲ, ಬಾರಿ ಮುಳ್ಳು ಹಾಕ್ಬಿಟ್ಟಿತ್ತು ಸ್ವಾಮಿ. ಅಳಸೊಂದ್ ತೊಳ 80 ತೊಳ ಬಿಡ್ತು ಸ್ವಾಮಿ. ಒಂದ್ ತೊಳೆದು ಐಕ್ಳು ಕೊಡದೆ ಬಿತ್ತು ಬೇಕಲ್ಲ, ನಬ್ಬನೆ ತಿನ್ಕೊಂಡಲ್ಲ. ಬೆಳಿಗ್ಗೆಯಿಂದ ಅದೊಂದೇ ಹಣ್ಣು ಸ್ವಾಮಿ. ಒಂದೇ ಹಣ್ಣು ಸ್ವಾಮಿ. 80 ತೊಳ ಮೊದ್ಲೇ ಮಂದ. 3 ದಿನ ಊಟ ಮಾಡ್ಲಿಲ್ಲ ಅಂದ್ರೆ ತಾರ್ಕಿಂತ ಬೇಕಾ ಸ್ವಾಮಿ? ಸ್ವಾಮಿ, ನೀವು ತಪ್ಪು ತಿಳ್ಕೊತಾ ಇದ್ದೀರ. ನಾನು ಹೇಳೋದು ಅರ್ಥ ಆಯ್ತಲ್ಲ ನಿಮ್ಗೆ? ಬೆಳಿಗ್ಗೆಯಿಂದ ಅದೊಂದೇ ಹಣ್ಣು ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. 80 ತೊಳ ನೋಡಿ, ಅದು ನಮ್ಮ ಈಗಿನ ಕಾಲದಲ್ಲಿ ಉಪವಾಸ ಅಂದ್ರೆ ಅಪಹಾಸ್ಯ ಮಾಡ್ತಾರೆ ನೋಡಿ. ಉಪವಾಸ ಅನ್ನೋದು ಬಂದ್ರೆ ಈ ನಾಗರ ಪಂಚಮಿ ಷಷ್ಠಿ ಅಂತ ಮಾಡ್ತಾರೆ, ಒಂದೊತ್ತು ಅಂತ ಅಂದ್ರೆ ಒಪ್ಪತ್ ಬಿಟ್ಬಿಡೋದು ಅಂತ. ಇಲ್ಲೂ ಮಾಡ್ತಾರೆ ನನಗದ ಕೆಲವರು. ನಾಗರ ಪಂಚಮಿ ಷಷ್ಠಿ ಅಂದ್ರೆ ಬಹಳ ಕಟ್ಟಿಟ್ಟ ಮಾಡೋದು. ಅಟ್ಲಿ ಮೇಲೆಲ್ಲ ಸಾಮಾನೆಲ್ಲ 1 ತಿಂಗಳು ಅಂತಾನೆ ಈಚೆ ಗಿಳಿಸ್ಬಿಟ್ಟು ಕಸ ತೊಳೆದ್ಬಿಟ್ಟು ಪಾತ್ರಗಳನ್ನ ಪುನಃ ಅಟ್ಲಿ ಮೇಲೆ ಜೋಡಿಸೋದು. ಅದೇನು ದೊಡ್ಡ ಬಂದಿತ್ತಪ್ಪ ಅದಕ್ಕೆ? ಮಡಿಯ ಚೆನ್ನಾಗಿ ತೊಳೆದು ಬೆಳಿಗ್ಗೆ ಮಾಡಿ ಎಲ್ಲಾನು ಮನೆಯನ್ನೆಲ್ಲ ಗೂಡಿಸಿ ಗುಂಡಾತನ ಮಾಡಿ ಐಕ ಮಕ್ಕಳಿಗೆಲ್ಲ ಬೋಯ್ಕೊಂಡು ವಾಡ್ಕೊಂಡ ತಗ ಸುಮ್ನೆ ಯಾಕೆ ಹೊಡ್ದೆ? ನಿನಗೆ ಹೊಡಿತೀನಿ, ಅಪ್ಪರು ಹೊಡಿತೀನಿ ಬಿಟ್ಟು ಖುಷಿ. 1 ವಾರದಿಂದ ಬಂಕ್ ಪಟ್ಕೆ ಮಾಡ್ತಾ ಇರೋದು ಮಡಿಯಿಂದ. ಮೈಲಿಗೆ ಮಾಡ್ಬಿಟ್ರಿ ಪುನಃ ಪಟ್ಟಿದ್ ಮಾಡ್ಬೇಕಾಯ್ತಾ? ಎಲ್ಲದ ನಿಮ್ಮಪ್ಪ ಏನ್ ಮಾಡ್ತಾ ಇದ್ದನು? ಬೀಡಿ ಅವನ್ನ ಎಂಜೂರ್ ಮಾಡ್ಕೊ ಒಳಗ್ ಬರ್ಬೇಡ. ನಾನು ಪುಡ ಪಷ್ಟಿದ್ ಮಾಡ್ಬೇಕಾಯ್ತ ಅವನಿಗೆ. ನಿನಗೂ ಅವನಿಗೂ ಸರಿಯಾಗಿ ಹೊಡಿತೀನಿ ಅವನಿಗ. ಹೋಗಿ ಆಯ್ತು ಬಿಡ, ಉತ್ತಲಿದ್ದು ನೋಡ್ಕೋಬೇಕು. ಹೋಗಿ ದೇವಸ್ಥಾನ ನೋಡ, ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಉತ್ತು ನೀರು ಬರಗಂಟ ಅವ್ನು ಗುಡ್ಗು ನೀರು ಕೊಡಂಗಿಲ್ಲ. ಹೋಗಿ ಎಲ್ಲ ಬೇಗ ಮಲಿಕ್ ಹೋಗಿ ಐಕ್ಲೆಲ್ಲ ಪುನಃ ಮಲಗಿಸ್ಬಿಟ್ಟು ಪುನಃ ಅಟ್ಲ ಮೇಲೆಲ್ಲ ಸಾಮಾನು ಇಳಿಸ್ಬಿಟ್ಟು ಉಣಿಸಣಕ ಬೆಳೆಬಿಟ್ಟು ಪುನಃ ಅಲ್ಲೇ ಇಟ್ಟ. ಅದೇನು ಕುಷ್ಟ್ರೋ ಬಂದಿತ್ತಪ್ಪ ಅದಕ್ಕೆ? ಮಡಿಯ ಹಂಚಿಕೆ ನೀರು ಎಡಚ್ಬಿಟ್ಲಪ್ಪ. ಹಂಚಿಕೆ ಅತಿಕೆ ಅಂತ ಕಾಕಪಿ ಓಡಾಡಿರ್ತಾವ ಅಂತ ಅದಕ್ಕೆ ಎಲ್ಲನೂ ತೊಳೆದು ಬೆಳಿಗ್ಗೆ ಮಡಿಗೆ ಗಂಟ 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಆಗಿರುತ್ತ. ಆಗ್ಲೇ ಚೆನ್ನಾಗಿ ತಿಂದ್ಬಿಟ್ಟು ಮಲಗಿರ್ತಾಳ. ಅದು ಬೆಳಿಗ್ಗೆ ಸೇರ್ಕೊಂಡಿರ್ತ. ಅದೆಲ್ಲ ಆಯ್ತು ಒಂದೊತ್ತು. ಅಷ್ಟೊತ್ತಿಗೆ ಎದ್ಬಿಟ್ಟದೆ. ತಟ್ಟ ಒಳಗೆ ಕಣ್ಣು ಕಾಯಿ ಎಲ್ಲನೂ ಹಾಕೊಂಡು ಆ ಉತ್ತು ತೋಗ್ಬಿಟ್ಟು ಆ ಉತ್ತದ ಮಣ್ಣ ಚೆನ್ನಾಗೆಲ್ಲ ಸಾರಿಸ್ಬಿಟ್ಟು ನೀರ್ ಹಾಕೊಂಡು ಆ ಉತ್ತದ ಮಣ್ಣ ಕಣ್ಣು ಮೂಗೆಲ್ಲ ಹಚ್ಕೊಂಡು ಆ ತಟ್ಟ ಮುಂದಿಟ್ಬಿಟ್ಟು ಒಂದು ಡೈಲಾಗ್ ಹೊಡಿತಾ ನೋಡ್ಬೇಕು. ಹಾಲಿರಿತ ಆ ಉತ್ತು ನೀರಿತ. ನಾಗಪ್ಪ ನನ್ ಮುತ್ತೈಸ್ತಾನ ಕೊಡುವ ನಾಗಪ್ಪ. ಇಲ್ಲಿ ಗುಂಟ್ಕಲ್ನಾಗ ಇಲ್ಲಿ ನಿಂತಿಲ್ಲೋ ನಿನ್ ಗಂಡ, ಅಲ್ಲೇ ಮುತ್ತೈಸ್ತಾನ ಕೇಳೋದು. ನಿತ್ಯ ಮಾಡ ನಿನ್ನೆಲ್ಲ ಸುಮ್ಮನೆ ನನ್ನ ನಾಗಪ್ಪನ ಕೇಳ್ತಿರೋದು. ನಾನ್ ತಿಥಿ ಮಾಡ್ಬಿಟ್ಟೆ ನಿಮ್ ಮುತ್ತೈಸ್ತಾನ ಕೇಳೋದಲ್ಲಿ. ನಿಂಗೆ ಕೊಟ್ಟ ಯಾವಳ ಆಯ್ತಾ? ನೀವ್ ಈ ತರ ನಮ್ಮ ಒಬ್ಬರು ಬರ ಕೊಟ್ಟೈತಿದ್ದ. ಬಾಬೇಡ ಚಿನ್ನು, ಪೂಜೆ ಮಾಡು. ಮಾತಾಡ್ತಾನೆ ಸುಮ್ಮನೆ, ನೀವು ಮಾತಾಡ್ಬಿಡಿ. ನಾಗಪ್ಪ ನನ್ ಮುತ್ತ. ಅಲ್ಲಿ ನಾಗಪ್ಪ ಇಲ್ಲ ಅಂತ ಗೊತ್ತು, ಅದಕ್ಕೆ ಅಲ್ಲಿಗೆ ಹೋಗಿರೋದು. ಅಲ್ಲಿ ನಾಗಪ್ಪಿದ್ರೆ ಅವೇ ಕಲ್ಗೆ ಹೋಯ್ತಿದ್ದ. ಇವಳು ಗ್ರಾಚಾರ್ಯನ ಕಟ್ಟಿಬಿಟ್ಟು ಪಿಳಿ ಗಾತ್ರಕ್ಕೆ ಏನಾರ ನಿಜವಾದ ನಾಗಪ್ಪ ಮೇಕೆ ಎದ್ಬಿಟ್ನು. ಮುತ್ತೈಸ್ತಾನವೂ ಇಲ್ಲ, ತಟ್ಟು ಇಲ್ಲ, ಗಂಡನು ಬಿಟ್ಬಿಟ್ಟು ಆರುವ ಫಣಾರ್ನ ನೋಡಿ. ಅಂದ್ರೆ ನನ್ನ ಆಸೆ ಕೇಳ್ತಾ ಇಲ್ಲ. ಅದು ಅಣ್ಣ ಬಸವಣ್ಣವ್ರ ಕಾಲದಲ್ಲಿ ಬರದ ವಚನ ಇದು. ಕಲ್ಲ ನಾಗರ ಕಂಡರೆ ಹಾಲದವರಯ್ಯ, ದಿಟನಾಗರ ಕಂಡರೆ ಕೊಲ್ಲೆಂಬರಯ್ಯ. ಉಣುವ ಜಂಗಮ ಬಂದರೆ ಇಲ್ಲವೆನ್ನುವರಯ್ಯ, ಉಣದ ಲಿಂಗಕ್ಕೆ ಭುವನವ ತೋರಿಸುವರಯ್ಯ ಕೂಡಲ ಸಂಗಮ ದೇವ. ಅಂದ್ರೆ ಕಲ್ನಾಗರ ಕಂಡ್ರೆ ನಾವು ಹಾಲರಿತೀವಿ, ನಿಜವಾದ ನಾಗಪ್ಪನ ಕಂಡ್ರೆ ಒಡೆದಾಗ್ತೀವಿ. ಈ ಡಿಸೆಂಬರ್ ಜನವರಿ ಬಂತು ಅಂದ್ರೆ ಒಂದೊಂದು ಊರು ಒಂದೊಂದು ನಮ್ಮ ಹಳ್ಳಿ ಕಡೆಗೆ ಅಂತ ಗೊತ್ತಿಲ್ಲ, ಸಿಟಿ ಕಡೆ ಒಂದು ನಾಗರ ಕಟ್ಟತೋ 200 300 ಹೆಂಗಸರು ಧನುರ್ಮಾಸ ಅಂತ ಮಾಡ್ತಾರ. ನಾಗಪ್ಪನ ಕಟ್ಟತೋ ಅಷ್ಟು ತುಂಬ್ಕೊಬಿಟ್ಟಿರ್ತಾರ. ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಎದ್ಬಿಟ್ಟದಾಗೆ ಸ್ನಾನ ಮಾಡ್ಕೊಂಡು ಕೊಳ್ಳಿದೋಗಳ ಕಣ್ಣ ಜುಟ್ಟು ಬಿಟ್ಕೊಂಡು 2 ದೀಪ ಹಚ್ಕೊಂಡು ಗೊಬ್ಬರ ಗಾಡಿ ಹಾಕೊಂಡು ಹೋಯ್ತಾ ಇದ್ರೆ ಅವರು. ಗೊಬ್ಬರ ಗಾಡಿ ಎಲ್ಲ ಅದು ನೈಟಿಯ ಅದ್ ಯಾವ ಬಡ್ಡಿಗನ್ ಕಂಡಿಡಿದ್ನೋ ನೈಟಿಯ. ನೈಟ್ ಹೊತ್ತು ಹಾಕಳೆ ಅಂತ ಶುರು ಮಾಡಿದ್ರು, ಹಗಲೊತ್ತು ಹಾಕಳಕ್ಕೂ ಶುರು ಮಾಡ್ಬಿಟ್ರದ. ಮಾರ್ಕೆಟ್ಗೂ ಅದೇ, ವಾಕಿಂಗೂ ಅದೇ, ದೇವಸ್ಥಾನಕ್ಕೂ ಅದೇ, ಐಕ್ಳು ಸ್ಕೂಲ್ ಬಿಡಕ್ಕೂ ಅದೇ. 90 ಸೈಜ್ ಟು 80 ಅಂತ. ಅರ್ಥ ಆಗ್ಲಿಲ್ಲ. ಅಂದ್ರೆ 8 ರಿಂದ 80 ಗಂಟೆ ಗೊಬ್ಬರ ಗಾಡಿ ಎತ್ತಿನ ತಕ ಹೋಯ್ತಾರೋ ಅಂತ. ಇಂದಿನ ಕಾಲದಲ್ಲಿ ಸ್ವಾಮಿಗಳು ನಿಲಂಗಿ ಅಂತ ಹಾಕ್ತಿದ್ರು. ಇವ್ರು ಯಾವಾಗ ತರತರದೆಲ್ಲ ಹಾಕಕ್ ಶುರು ಮಾಡ್ರು ಪಾಪ. ಅವ್ರು ಹಾಕಂದೇ ಬಿಟ್ಬಿಟ್ರು ಆಗ. ಹೆಂಗೆಲ್ಲ ಹೋಯ್ತದ್ರ ಆ ಪಕ್ಕದ ಕೇಳದಂತ, ತಾಯಿ ಕುಸೋ
ಅಷ್ಟೊತ್ತಿಗೆ ಎಲ್ಲಿ ಹೋಯ್ತಿರಲ್ಲ, ಎಲ್ಲಿ ಹೋಯ್ತಿರಿ ಕೊಳಿದವಳ ಕಂಡಾಗ ನಾಗರ ಕಟ್ಕಕ್ಕ ನಾಗರ ಕಟ್ಕೋದ್ರೆ ಒಳ್ಳೇದಾದ ತಾಯಿ. ಒಳ್ಳೇದದ ಅಂತ ಕೇಳ್ತಿದೆ. ಹಾ. ಅವ್ರ ದೊಡ್ಡವ ಮಗಳಿಗೆ ಐಕ್ಲೇ ಏನಿಲ್ಲ. ಹಾ. 7-8 ವಾರ ಹೋಗಿದ್ ಬಂದ್ಬಿಟ್ಟ ನೋಡು. ಹಾ. 3-4 ಆಗ್ಬಿಟ್ಟು ಏನಕ್ಕ ಐಕಕ್ಕ ಎಲ್ಲ ನಾಮರಿ ಅಂತೀನಿ. ಬಿಡ್ತವನು. ಒಳ್ಳೇದಾದ ಒಳ್ಳೇದದ ಅಂತ ಕೇಳ್ತಿದಲ್ಲ. ನಾಳೆ ಬಾ ನೀನು ಸಂತೆಗೆ ಬರ್ತೀನಿ ಬಿಡು. ಬಾ. ಪುನಃ ಅವಳು ಶುರು ಮಾಡ್ದಾಗ ಹೋಗಾಕ ಬೆಳಗ್ಗೆ ಹೋಗ್ಬಿಟ್ಟು ಉತ್ತುತ್ತಾನೆ ಇರೋದು ಬಂಡಲ್ಲ ಈಚೆ ಮನೆ ತೊ ಬಂದಾಗ ಇಂದಟ್ಟಿಗೆ ಮುಸ್ಸಂಜೆ ಹೋದ್ಲಲ್ಲ ಬೇಲೆ ಮೇಲೆ ನಿಜವಾದ ನಾಗಪ್ಪ ಆಡ್ತಿತ್ತು. ಬೆಳಗ್ಗೆ ಹೋಗಿದ್ದು ಕಲ್ಲು, ಈಗ ಬಂದಿದ್ದು ನಿಜವಾದ ನಾಗಪ್ಪ ತಾನೆ. ದೂರದಾರ ಕೈ ಮುಗಿಬೇಕು ತಾನೇ ಬಾ. ಕೈ ಮುಗಿಲ್ಲವ ಬೀದ್ಗೋಡ್ ಬಂದ್ಬಿಟ್ಟ. ಅಯ್ಯೋ ಬನ್ನಿ 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 ಬನ್ನಿ, ನನ್ನ ಕೈಲಿ 7 ಮಾರ ಇತ್ತ. ಇಷ್ಟು ಉದ್ದ ಇದ್ದಲ್ಲ ಗೊತ್ತಿಲ್ಲ 7 ಮಾರ ಇದ್ದಂತ ನಾಗಪ್ಪ. ಪ್ರಜಾಪತಿಯಾಗ ತಲೆ ಆಡಿಸ್ತಾವನ. ಬನ್ನಿ ತಲೆ ಚಚಾಕಿ ಬನ್ನಿ ಬನ್ನಪ್ಪ ಶಂಕರು ಕುಮಾರು ಹೊಡ್ರಿ ತಲೆ ಹೊಡಿರಿ. ವಾಡ್ದು ಚೆಚ್ಚಿ ತಲೆನ ಸಾಯಿಸಿ ನಾಗಪ್ಪನ ವಾಡ್ದು ಪುನಃ ಗುಬ್ರ ಗಾಡಿ ಹಾಕೊಂಡು ಅಂದ್ರೆ ನೈಟ್ ಹಾಕೊಂಡು ಮುಸ್ಸಂಜೆ ಹೊತ್ತಲ್ಲಿ ನಾಗಪ್ಪನ ತನ ಇರಕ್ ಹೋಗಳಲ್ಲ. ಮುಂದಿನ ಜನ್ಮಕ್ಕಾದ್ರೂ ನಾಗಪ್ಪ ಒಳ್ಳೇದ್ ಮಾಡ್ದನ ನೋಡಿ. ಕಲ್ನಾಗರ್ ಕಂಡ್ರೆ ಆಲಿರದಂತೆ, ನಿಜವಾದ ನಾಗಪ್ಪನ ಕಂಡ್ರೆ ಒಡದಾಕದಂತೆ. ಉಣುವ ಜಂಗಮ ಮಂದರೆ ಇಲ್ಲೇ ಬನ್ನವರಯ್ಯ, ಉಣದಲಿಂಗಕ್ಕೆ ಭುವನವ ತೋರಿಸುವರಯ್ಯ ಕೂಡಲ ಸಂಗಮ ದೇವ. ಹಬ್ಬದ ದಿನ ಗಂಡ ಬುದ್ಧಿಯವ್ರು ಕರ್ಕೊಂಡ್ಬಿಟ್ಟ ಮನಗ. ಬುದ್ಧಿ ಉಮೇಶು ಬನ್ನಿ ಬುದ್ಧಿ. ಚೆನ್ನಾಗಿದೆಪ್ಪ. ಚೆನ್ನಾಗಿ ಬುದ್ಧಿ. ತುಂಬಾ ದಿನ ಆಗೋಯ್ತು ಬುದ್ಧಿ. ಅಯ್ಯೋ ಬರೀ ಪಾತ್ ಪೂಜೆಗಳು ಅವೆಲ್ಲ ಗೊತ್ತಲ್ಲ ನಿನಗೆ. ಬಾಳಿ ಪಿಜ್ಜಿ ನಾವು. ಆಮೇಲೆ ಏನ್ ಸಮಾಚಾರ? ಬನ್ನಿ ಬುದ್ಧಿ. ನಮ್ಮ ಮಟ್ಟಿಗೆ ಇವತ್ತು ಬಿನ್ಯಾಕ ಹಬ್ಬದ ದಿನ ನಾನು ಬರಕ್ಕೆ ಅಂತ ಮಾಮೂಲು ಗೊತ್ತಲ್ಲ. ಶಂಕರಪ್ಪನ ಮನಕ್ ಹೋಗೋದು ಅದಕ್ಕೆ ಭಿನ್ನ ಮಾಡ್ಬಿಟ್ಟು ಹೋಗ್ಬಿಟ್ಟು ಬಂದಿಕ ಬುದ್ಧಿ. ಅವ್ರ ಮನ ಮಾಮೂಲು ವರ್ಷ ಓಲೇಬೇಕಲ್ಲಪ್ಪ ನಾನು. ಆಯ್ತು ನಮ್ಮ ಮಟ್ಟಿ ನುಗ್ಗಿದೊಂಟಾಗೋರಿ. ಬನ್ನಿ ಬುದ್ಧಿ. ನೋಡೋ ಊಟಕ್ಕೆ ಅವ್ರ ಮನೆಗೆ ಹೇಳ್ಬಿಟ್ರೆ ಮಿಸ್ ಮಾಡಕ್ ಆಗಲ್ಲ. ನಿಮ್ಮನ್ನು ಒಂದು ಲೋಟ ಟೀ ಕೊಡಿಸ್ಬಿಡು ಸಾಕು ನನಗೆ. ಟೀಯ ಬುದ್ಧಿ? ಬೆಲ್ಲ ಟೀ. ಬೆಲ್ಲ ಟೀ ಬೇಕು. ನಮ್ಮ ಮಟ್ಟ 5 ಕ್ಲಾಸ್ ಮಡಗ್ ತಳಕೊಂಡ್ ಬನ್ನಿ. ನಡಿಯಪ್ಪ ಮಡಗಿಸ್ತೀನಿ. ಕುಡ್ಕೊಂಡ್ ಹೊಟ್ಟ ಬಿಡೋರಿ. ಗಂಡಕ್ ಬುದ್ಧಿಯವ್ರನ್ನ ಕರ್ಕೊಂಡ್ ಅನ್ನೋದಿಕ್ ಬಂದವ. ಒಳಗ್ ಬಂದಲ್ಲ ಕುಡಿಸ್ತಾ ಬುದ್ಧಿಯವ್ರನ್ನ. ನೋಡಪ್ಪ ಕೂಗಪ್ಪ ನೀನ್ ಇಡ್ತೀಯ ಅವಚರ. ಜಾನ್ಕಿ ಜಾನ್ಕಿ ಅವ್ ಒಳಗಿದ್ಲಲ್ಲ ಅರ್ಗೆ ಮನೆ ಒಳಗಡ, ಅಲ್ಲಿಂದನೇ ಕೂಗ್ದ. ಏನ್ರಿ ಏನೋ? ಬುದ್ಧಿಯವ್ರ ಕರ್ಕೊಂಡ್ ಬಂದಿನಿ. ಒಂದ್ ಗ್ಲಾಸ್ ಬೆಲ್ಲ ಟೀ ಬೇಕಂತ ಅವ್ರಗ ಮಡ್ಗು. ಗ್ಯಾಸ್ ತಿರಗದ ಬಂದಿರೋನು ನಿನಗೂ ಸರಿ ಬೀಳ್ತಾವ ಅಂತ ಅಲ್ಲಿ ನಿಂತ್ಕೊಂಡವ. ಬುದ್ಧಿಯವ್ರಿಗೆ ಯಾಕೋ ಜೀವನಂಗಾಯ್ತು. ಕುಸೋ ಮೇಸೋ ಬುದ್ಧಿ ಅಕ್ಕ ಯಾಕೋ ಟೆನ್ಷನ್ ಆಮೇಲೆ ಬತ್ತಿ ಬಿಡಪ್ಪ ನಾನು. ಟೆನ್ಷನ್ ಏನಿಲ್ಲ ಬುದ್ಧಿ. ನೆನ್ನ ಮೊನೆಲ್ಲ ಹಬ್ಬಲ್ವಾ ಬುದ್ಧಿ. ತೊಳ್ದು ಬೆಳಗ್ಗೆ ಸಾಕಾಗ್ಬಿಟ್ಟಲ್ಲ. ಅದ್ ಕರ್ಕೊಂಡ್ ಸುಮ್ಮಿರಿ ಮಡಗಿಸ್ತೀನಿ. ನಂಗೆ ಯಾಕೋ ಭಯ ಆಯ್ತು ಬಿಡಪ್ಪ. ಬತ್ತಿ ಏನಿಲ್ಲ ಸುಮ್ಮಿರಿ ಬುದ್ಧಿ. ತೊಟ್ಟು ಅಂತಿದ್ರಲ್ಲ ಬುದ್ಧಿ. ಅದೇನ್ ನೋಡು ಹುಚ್ಚುರ. ಜಾನ್ಕಿ ಏನ್ರಿ? ಟೀ ಮಡ್ಗ ಒಂದ್ ಗ್ಲಾಸ್ ಬುದ್ಧಿಯವ್ರಗ. ಪುನಃ ನೋಡೋನ್ ಬಿಡದೆ ಕಾಲಿ ತಪ್ಪಳದ ಎತ್ತಿ ನಡಿಗೆ ಎಸ್ಬಿಟ್ಟ ಬಾತ. ಬುದ್ಧಿಯವ್ರು ಮೇಕಾರ ಪುಣ್ಕೊಂಡು ಕುತ್ಕೊಂಡ್ರು ಕೇಳಕ. ಏನಪ್ಪ ತಪ್ಪಳ ಗಿಪ್ಪಳ ಎಲ್ಲ ಎಸಿತೊಳದ ಬತ್ತಿನ ಬಿಡಪ್ಪ. ಆಮೇಲೆ ಅವ್ರ ಮನೆ ಕುಡ್ಕತೀನಿ ಬಿಡಪ್ಪ. ಡ್ಯಾಡಿ ಬುದ್ಧಿ ನಮ್ಮ ಮಟ್ಲು ಕುಡ್ಕೊಂಡು ಹೋಗಿ ನೀವು. ಅದೇನ ನೋಡಪ್ಪ ಆಯ್ತು. ಇವಳ ಟೀ ಮಾಡ ಟೀ. ಪುನಃ ನೋಡೋನ್ ಬಿಡದೆ ಖಾಲಿ ಸಿಲಿಂಡರ್ ಎತ್ತಿ ಈಚೆಗೆ ಎಸ್ಬಿಟ್ಟ ಬಾತಾಗ. ಬುದ್ಧಿಯವ್ರು ಮೇಕಾಲಿ ಅಂಚ ಕಳ್ಕೊಂಡು ಫಣಾರ್ ನೆಗದು ಓಡುವತ್ತ ಕೈಗೆ ಸಿಕ್ಕಿಲ್ಲ ಬುದ್ಧಿಯವ್ರು. ಇವ ಕ್ಯಾಣತ್ಕ ಕೂತ್ಕೊಂಡ ಗಂಡ ಎಲ್ಲ ಇವಳ. ಬುದ್ಧಿಯವ್ರು ಬಂದ್ರ ಒಂದ್ಗಳ ಬೆಲ್ಲ ಟೀ ಮಡ್ಗು ಅಂದ್ರ ತಪ್ಪಲನೆಲ್ಲ ಹೊಲಗ ಖಾಲಿ ಸಿಲಿಂಡರ್ ಎತ್ಬಿಟ್ಟಲ್ಲ. ಬುದ್ಧಿಯವ್ರು ಬೂಟ ಸೀಳೋಗಿದ್ರೆ ಏನ ಮಾಡೋದು ಅಂತ. ಇಲ್ಲ ಅವಳ ಏನ್ ಡೈವರ್ ಕೊಟ್ಟ. ಡೈವರ್ಸ್ ಅದು ಡೈವರ್ಸ್ ಅದಕ್ಕೆ ಲಾರಿ ಬಿಡ್ತಾರೆ. ಕ್ಯಾಣ ಹತ್ತಿರ ಕೂತಿದ್ನಲ್ಲ ಎಡ್ತಿ ಬಂದ. ರೀ ಎಲ್ಲ ಬುದ್ಧಿಯವರು ಅಲ್ಲ ಕಣೆ. ಬುದ್ಧಿಯವ್ರು ಬಂದ್ರು ಬೆಲ್ಲ ಟೀ ಮಡ್ಗೋದ್ರೆ ತಪ್ಪಲೆ ಎಷ್ಟ ಕೊನೆಗ ಖಾಲಿ ಸಿಲಿಂಡರ್ ಅಷ್ಟಿಲ್ಲ. ಬುದ್ಧಿಯವ್ರು ಸೂರ್ಗಂಟಾರಿ ಬೀದಿಗ ಪಣಾರನ್ನೇ ಆಗದ್ ಬಿಟ್ರಲ್ಲ. ಬುದ್ಧಿಯವರೆಲ್ಲ ಹೋಗಾಯ್ತು. ಅದೇನದು ಟೀ ಬುದ್ಧಿಯವ್ರು ಹೋಗೈತಲ್ಲ. ಏನ ಮಾಡೋದೀಗ? ಫೋಟೋ ನೈವೇದ್ಯ ತೊಗೊಬಿಡಿ. ಆ ಟೀ ತಗೊಂಡೋಗಿ ಫೋಟೋ ತೀವ್ರ ಅದು ತಿಂದದ ಕೂಡದ. ಇದನ್ನೇ ನಾನು ಹೇಳಿದ್ದು. ಇಲ್ಲಿ ನಾನು ಉಪವಾಸದ ಬಗ್ಗೆ ಹೇಳ್ತಾ ಇದ್ದೆ, ಗಮನ ಕೊಡಿ. ಕೈಕಸಾದೇವಿ 21 ದಿವಸಗಳಿಂದ ಉಪವಾಸ ಮಾಡ್ತಾ ಮಗನಿಗೋಸ್ಕರನೇ ಕಾಯ್ತಾ ಇದ್ಲಲ್ಲ. ನಮ್ಮ ಕಥೆಯ ಮೊಟ್ಟ ಮೊದಲು ದಿಗ್ವಿಜಯಕ್ಕೆ ಅಂದ್ರೆ ಯುದ್ಧಕ್ಕೆ ಹೋಗಿದ್ದ ರಾವಣ ಯುದ್ಧದಲ್ಲಿ ಜಯವಂತನಾಗಿ ಯಶೋವಂತನಾಗಿ ಹಿಂತಿರುಗಿ ತನ್ನ ಅರಮನೆ ಕಡೆಗೆ ಬರ್ತಾ ಇದ್ದಾನಂತೆ. ಆರ್ಭಟಿಸಿಕೊಂಡು ತನ್ನ ಅರಮನೆ ಕಡೆಗೆ. ಹೇಗೆ? ಸುರದೇವ ಗಂಧರ್ವ ವರಮಕುಟವನಾಂತೋ ವರಮಹೇಂದ್ರನ ಸಿರಿ ಸಾಮ್ರಾಜ್ಯವನ್ನೆಟ್ಟಿ ಮೆರೆವೆ. ಸುರಗಂಭೀರದ ಸಿರಿ ಸಾಮ್ರಾಜ್ಯವನ್ನೆಟ್ಟಿ ಮೆರೆವ. ಸುರಗಂಭೀರದ ಸಿರಿ ಸಾಮ್ರಾಜ್ಯವನ್ನೆಟ್ಟಿ ಮೆರೆವ. ಮೆರೆವೆನೋ ಗಗನಾಂತರದ ಗಂಭೀರ ಸ್ಥಳದೋ.
ಬೆಳೆಯುತ್ತ ನಾನು ದೇವದೇವರ ಬೆಳೆಯುತ್ತ ನಾನು ಸರ್ವಲೋಕಗಳ ತಲ ನಡಗಿಸಿ ದೇವದೇವರ ಬೆಳೆಯುತ್ತ ನಾನು ಸರ್ವಲೋಕಗಳ ತಲ ನಡಗಿಸಿ ವಿಜಯವನ ತಲೆಗೆ ತಿಂತನ ತಲೆಗುವೆ ಜಗತ್ತೋಡು ವಿಜಯವನ ರಾಜಮಹಾರಾಜರ ಸೆಳೆದಂತೆ ರಾಜಮಹಾರಾಜರ ಸೆಳೆದಂತೆ ಗುಡುಗುಡು ಗುಡ್ಡಿಸಿ ತಂದು ಬಡಿಸುವೆ ತನ ನಡಿಗಿಸ ಭೂಮಂಡಲವ ಗುಡುಗುಡು ಗುಡ್ಡಿಸಿ ತಂದು ಬಡಿಸುವೆ ತನ ನಡಿಗಿಸ ಭೂಮಂಡಲವ ಜಗವನ ತಡೆಗೆ ದಿಂತನ ತಡೆಗುವೆ ಜಗದೊಳು ವಿಜಯವನ ತಡೆಗೆ ದಿಂತನ ತಡೆಗುವೆ ಜಗದೊಳು ವಿಜಯವನ ತಡೆಗೆ ದಿಂತನ ತಡೆಗುವೆ ಜಗದೊಳು ವಿಜಯವನ 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 ಅರಮನೆ ಕಡೆಗೆ ರಾವಣನಾದಂತವನು ಹಿಂತಿರುಗುತ್ತಿರಬೇಕಾದ್ರೆ ಬಾಗಿಲಲ್ಲಿ ಸಖಿಯರೆಲ್ಲ ಬಂದು ಆರ್ತಟ್ಟೆ ಹಿಡ್ಕೊಂಡು ಕೂತಿದ್ದಾರಂತೆ. ರಾವಣ ನೋಡ್ತಾನೆ, ಸಖಿಯರೇ, ನಾನು ಬಂದ ವಾರ್ತೆಯನ್ನು ಕೇಳಿದ ಕೂಡಲೇ ನನ್ನ ತಾಯಿಯಾದ ಕೈಕಸಾದೆಯು ಬಂದು ನನಗೆ ಆರತಿ ಮಾಡಬೇಕಾಗಿತ್ತು. ನೀವು ಮಾತ್ರ ಇದ್ದೀರಾ, ನನ್ನ ತಾಯಿ ಕಾಣ್ತಾ ಇಲ್ಲ. ಎಲ್ಲಿ ನನ್ನ ತಾಯಿ? ಪ್ರಭು, ಅದೊಂದು ದೊಡ್ಡ ಕತೆ ಪ್ರಭು, ಹೇಳೋಷ್ಟು ಈಗ ಸಮಯ ಇಲ್ಲ. ಮೊದಲು ನೀವು ಹೋಗಿ ನಿಮ್ಮ ತಾಯಿ ಮುಖ ನೀವು ನೋಡ್ಲಿಲ್ಲ ಅಂದ್ರೆ ಇನ್ನು ಜೀವನದಲ್ಲಿ ನಿಮ್ಮ ತಾಯಿ ಮುಖ ನೋಡಕ್ಕಾಗಲ್ಲ, ಪ್ರಾಣ ಬಿಟ್ಟು ಬಿಡ್ತಾರೆ. ಉಪವಾಸ ಮಾಡ್ತಾ ಇದ್ದಾರೆ, ಹೋಗಿ ಪ್ರಭು ನಿಮ್ಮ ತಾಯಿ ಮುಖ ನೋಡಿ. ನನ್ನ ತಾಯಿ ಉಪವಾಸ ಮಾಡ್ತಾ ಪ್ರಾಣ ಬಿಡಿಸ್ತಿದೆ ಮದಿದಾಳ. ಇಲ್ಲ ಇಲ್ಲ, ಅಮ್ಮ 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 ಅಂತ ಒಂದು ಸಾರಿ ಗರ್ಜನೆ ಮಾಡ್ಬಿಟ್ನಲ್ಲ. 21 ದಿವಸದಿಂದ ಉಪವಾಸ ಮಾಡ್ತಾ ಹಾಸಿಗೆ ಹಿಡಿದು ಕುಳಿತಿದ್ದ ತಾಯಿ ದಿಢೀರ್ನ ಎದ್ದು ಕೂತ್ಕೊಂಡ್ಲಂತೆ. ನನ್ನ ಮಗ ಬಂದ್ಬಿಟ್ಟ, ನನ್ನ ರಾವಣ ಬಂದ್ಬಿಟ್ಟ, ನನ್ನ ಕುಮಾರ ಬಂದ್ಬಿಟ್ಟ. ತಾಯಿ ಮನಸ್ಸು ಮಗನ್ನೇ ಬೇಡ್ತಿದ್ದೇನು ನೋಡಿ ಪಾಪ. ಬರಬರನೆ ಬಂದ ತಾಯಿ ಹತ್ರ ಬಂದವನು ರಾವಣ ತಾಯಿ ಹತ್ರ ಬಂದು ಹೇಳ್ತಾನೆ, ಅಮ್ಮ, ನಿನ್ನ ಮಗನಾಗಿರ್ತಕ್ಕಂಥ ರಾವಣ 14 ಲೋಕಕ್ಕೂ ವೀರನಾಗಿ ಜಯವಂತನಾಗಿ ಯಶೋವಂತನಾಗಿ ಬಂದಿದ್ದಾರೆ ಹಿಂತಿರುಗಿ. ಯಾವುದರಿಂದ ಗೊತ್ತಾ? ನೀನು ಅಂದು ಮಾಡಿದ ಆಶೀರ್ವಾದ ನಿನ್ನ ಮಗನ ಕಾಪಾಡ್ಬಿಟ್ಟಿದೆ ತಾಯಿ. ಮತ್ತೊಂದು ಸಾರಿ ನಿನ್ನ ಮಗ ಚೆನ್ನಾಗಿಲ್ಲ ಅಂತ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡುವಂತ ಕಾಲು ಬಿದ್ದ ರಾವಣ. ಬಂದೇನೋ ಮಗನೇ ಅಂತ ಹೇಳೋದಕ್ಕೆ ಇವಳು ಬಾಯಿ ಬರುತ್ತಿಲ್ಲ, ಕಡೆ ಉಪವಾಸ ಮಾಡ್ಬಿಟ್ಟಿದ್ಲಲ್ಲ. ತನ್ನ ಮಗನ ತಲೆಯನ್ನು ಸವೃತ ಕಣ್ಣು ಮುಚ್ಚಿ ಮನಸ್ಸು ಒಳಗಡೆ ಚೆನ್ನಾಗಿರುವಂತ ಆಶೀರ್ವಾದ ಮಾಡಿದ್ಲು. ಇವಳು ಕಣ್ಣು ಮುಚ್ಚಿದಾಗ ಕಣ್ಣೊಳಗಡೆ ತುಂಬಿದ್ದ ಕಣ್ಣೀರಿನ ಹನಿ ಹಾರಿ ರಾವಣನ ಕೈಗಳ ಮೇಲೆ ಪಟ್ಟಂತ ಬಿಡು. ಈ ಸಂತೋಷ ಬರೋ ಕಣ್ಣೀರು ಕಣ್ಣಿನಂಚಿನಿಂದ ಬರುತ್ತಂತೆ, ಅದು ತಣ್ಣಗಿರುತ್ತೆ, ಅದನ್ನ ಆನಂದ ಬಾಷ್ಪ ಅಂತ ಕರೀತಾರೆ. ಈ ದುಃಖಕ್ಕೆ ಬರೋ ಕಣ್ಣೀರು ಅಂತರಾತ್ಮದಿಂದ ಹುಕ್ಕಿ ಬರುತ್ತಂತೆ, ಅದು ಬಿಸಿಯಾಗಿರುತ್ತಂತೆ. ರಾವಣನ ಕೈಗಳ ಮೇಲೆ ಬಿಸಿಯಾದ ಕಣ್ಣೀರು ಬಿತ್ತಲ್ಲ, ರಾವಣ ಕೆರಳುಬಿಟ್ಟ. ನಿನ್ನ ಕಣ್ಣಲ್ಲಿ ಕಣ್ಣೀರು, ನಿನ್ನ ಕಣ್ಣಲ್ಲಿ ಕಣ್ಣೀರು. ಯಾವ ತಾಪತಿ ಬಂದು ಕಣ್ಣೀರ ಕರವೆಯೋ ಮಾತಾ, ಯಾವ ತಾಪತಿ ಬಂದು ಕಣ್ಣೀರ ಕರವೆಯೋ ಮಾತಾ. ದಶಕಂಡನ ಜನನಿ ನೀನು, ಕಪ್ಪನಿಯ ಕರೆವುದೇ ಯಾರು ನಿನ್ನ ಗರ್ವನೋಯಿಸಿದ ಘಾತುಕರು, ಪಿಡಿದವರ ಎಳೆತರುವೆ ಅಮ್ಮ 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 ಅಮ್ಮ. ಅಮ್ಮ, ನಿನ್ನ ಕಣ್ಣೀರಿಗೆ ಕಾಣ್ರಾರು ಹೇಳು. ಎಂತವನೇ ಆಗಿಲ್ಲ, ಅವನ ಎಳ ತಂದವನ ಮಸ್ತಕವನ್ನು ಸೇರಿಬಿಡ್ತೇನೆ. ಹೇಳಮ್ಮ, ಯಾರು ನಿನ್ನ ಕಣ್ಣೀರ ಕಾಣ್ರ ಯಾರು ಹೇಳು. ಯಾರು ಅಂತ ಹೇಳಿ ರಾವಣ. ನೀ ಅತ್ತ ಕಡೆ ದಿಗ್ವಿಜಯಕ್ಕೆ ಅಂತ ಹೋದಾಗ ನೀನ್ ಚೆನ್ನಾಗಿರ್ಲಿ ಅಂತ ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಿದ್ದೆ ಕಣೋ. ನನ್ನ ಪೂಜೆ ಶಿವನಿಗೆ ಇಷ್ಟವಾಗ್ಲಿಲ್ವ ಏನೂ ಗೊತ್ತಿಲ್ಲ. ದೊಡ್ಡದಾದ ಹಲೆ ಬಂದು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಚಿಕೊಂಡು ಹೊಟ್ಟೋಯ್ತಪ್ಪ. ಭಗವಂತನಿಗೆ ಬೇಡವಾದ ದೇಹ ಯಾತಕ್ಕೆ ಅಂತ ಆವತ್ತಿನಿಂದ ಪರಿಯಾಗಿ ಉಪವಾಸ ಮಾಡ್ತಾ ಇದ್ದೀನಿ. ಈಗ ನೀನ್ ಬಂದಲ್ಲ, ನನಗದೇ ಆನಂದ, ನನಗದೇ ಆನಂದ. ಏನು ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಿದ್ದ ನನಗೆ ಆ ಸಮುದ್ರ ರಾಜ ಸಾತನು ಕೊಡದ ಬದಲು ನಿನ್ನ ರಥನೇ ಬಗ್ಗರ ಮಾಡಿಬಿಟ್ಟ.
ಅವನಿಗೆಷ್ಟು ಸತ್ತು ಬಿಡಲ್ಲ ತಾಯಿ. ಈಗಲೇ ಅವನನ್ನ ಸಿಗಿದು ಬರ್ತೇನೆ ಅಂತ ಗದೆನೆತ್ಕೊಂಡು ರಾವಣ ಬರಬರನೆ ಹೊರಟವನು ಅನುಮಾನ ಪಟ್ಟು ಪುನಃ ತಿಳ್ಕೊಂಡು ಬಂದಂತೆ. ಅಮ್ಮ, ಮಾತನ್ನು ಬರದಲ್ಲಿ ಕೇಳದನ್ನೇ ಮರೆತು ಬಿಟ್ಟೆ. ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಿದ್ದೆ ಅಂತ ಹೇಳ್ದಲ್ಲ ನೀನು. ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ ನೀನು? ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ಲವಳು? ಕಳ್ಳಪುರಿ ಕೊಟ್ರೆ ತಿನ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ. ಎಂಸೆಂಡ್ ಇತ್ತೇನ್ರಿ ಆಗಿನ ಕಾಲದಲ್ಲಿ. ಅವಳು ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದಲ್ಲ, ಯಾವ ಲಿಂಗ ಅದು? ಮರಳು. ಅಲ್ಲಿರೋ ಪರವಾಗಿಲ್ಲ, ಕತ್ತ ಕೂತರು ಚೆನ್ನಾಗಿ ಹೇಳ್ತಾರ. ಎದುರು ಕೂತರು ಒಳ್ಳೆ ದೇವ್ರುಗಳ ಕಂಡು ಕೂತಿದ್ದಾರಲ್ಲ ನೀವು ಅಂತ. ಅವ್ರಿಗೆ ಇನ್ನೇನು ಅಂದ್ರ ಟೀ ಇನ್ನಷ್ಟು ತರೋದು, ಟೀ ಬಂದಿಲ್ವಲ್ಲ ಅಂತ ಅವ್ರ ಕಥ. ತೀಸೋ ಬೈತದಕ್ಕ ಸುಮ್ಮನೆ ಬಂದ್ಬಿಡ್ತ ಕಣ. ನಾವು ನೆಲ ನೋಡ್ಕೊಂಡು ಹತ್ರ ಔಷಧಿ ಹೊಡಿಲೇಬೇಕಲ್ಲ ನಿಮಗೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಬೆಳೆಗಳಿಗೆ ಔಷಧಿ ಹೊಡ್ತೀವಿ, ಜನಗಳಿಗೆ ಹೊಡೆದು ಉಂಟ. ಎಷ್ಟಿದ್ರೆ ಲೆಕ್ಕ ಹಾಕೊಂಡು ಸ್ಟಾರ್ಟಿಂಗ್ ಒಂದು 20 ಗೊಬ್ಬರ ಬಿಟ್ಬಿಡೋದು ನಿಮಗೆ. ನೆಕ್ಸ್ಟ್ ಒಂದು ಟ್ರಿಪ್ಪು ಉಪ್ಪು ಪಟಾಸ್ ಗೊಬ್ಬರ ಬಿಟ್ಬಿಡೋದು. ಕೊನೆಗೆ ಕಾಳಿದಾಸರು ಮಲಗಿಸ್ಬಿಡಿದಾಗ ನಾವು 3 ದಿನ ನಾವು ಒಯ್ತಾರ. 365 ದಿನ ಅಂತ ಹೇಳ್ದಲ್ಲ, ಇರೋ ಒಂದು ದಿನದಲ್ಲಿ ಭಕ್ತಿಯಿಂದ ನಾವೆಲ್ಲರೂ ಕೂಡ ಕೇಳ್ತಾ ಇರುವಂತಹದ್ದು ನೋಡಿ. ಇವತ್ತು ನಮ್ಮ ಶ್ರೀಯುತರಾದ ಕಾಳೇಗೌಡರು ನಮ್ಮನ್ನೆಲ್ಲ ಹಗಲಿ ವೈಕುಂಠ ಸೇರ್ತಾ ಇದ್ದಾರೆ. ಬರಲಾರದ ಊರಿಗೆ ಹೊರಟೋಗ್ತಾ ಇದ್ದಾರೆ. ಸಾವು ಯಾರನ್ನೂ ಕೂಡ ಬಿಟ್ಟೋದಲ್ಲ. ಆ ಮಹಾನ್ ಬಾಬರು ಮನೆಗೆ ಹಿರಿರಾಗಿ ಬಾಳಿದ ಜೀವ, ತುಂಬಿದ ಸಂಸಾರಕ್ಕೆ ಹಿರಿತನವನ್ನು ತಂದು ಮಕ್ಕಳ ಮೊಮ್ಮಕ್ಕಳ ಯಶಸ್ಸನ್ನು ನೋಡಿ ಭಗವಂತನ ಮೋಕ್ಷಸ್ಥರಾಗ್ತಿರುವಂತ ಮಹಾನ್ ಬಾಬರು ನಮ್ಮ ಕಾಳೇಗೌಡರು. ಈ ಸಂದರ್ಭದಲ್ಲಿ ಅವರು ಒಂದು ಕೊಂಡಾಡುವಂತ ಗೀತನಾಡೋಣ, ಪೂಜೆ ಮಾಡಿ. ದೊಡ್ಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಮಾಡಿ ಮನೆಗೆ ಹಿರಿಯರಾಗಿ ಶೋಭಿಸಿ ಭಗವಂತನ ಪಾದವನ್ನು ಸೇರಿದಿರಾ ಶ್ರೀಮಾನ್ ಕಾಳೇಗೌಡ್ರೇ, ನಿಮಗೆ ಶರಣು ಶರಣಾರ್ಥಿ. ನಾಲ್ಕು ಜನರ ಹೆಗಲಿನಲ್ಲಿ ದೊಡ್ಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ, 4 ಜನರ ಹೆಗಲಿನಲ್ಲಿ ದೊಡ್ಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ, ಯಾರದವ್ವ ಮೆರವಣಿಗೆ ನಮ್ಮ ಕಾಳೇಗೌಡರ ಕೊನೆಗಳಿಗೆ, ಯಾರದವ್ವ ಮೆರವಣಿಗೆ ಕಾಳೇಗೌಡರ ಕೊನೆಗಳಿಗೆ, 4 ಜನರ ಹೆಗಲಿನಲ್ಲಿ. ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿತು ಊರೊಳಗೆ, ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿತು ಊರೊಳಗೆ, ಕಾಳೇಗೌಡರ ಮನೆ ದೀಪ ಹಾರಿ ಹೋಗಿತಲ್ಲೋ ಶಿವನೇ, ಕಾಳೇಗೌಡರ ಮನೆ ದೀಪ ಹಾರಿ ಹೋಗಿತಲ್ಲೋ ಶಿವನೇ, 4 ಜನರ ಹೆಗಲಿನಲ್ಲಿ ದೊಡ್ಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ.
ಬಳಗವೆಲ್ಲ ಬಂದವರೇ ಬಹಳ ದುಃಖವನ್ನು ಪಟ್ಟವರೇ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವನ್ನು ಪಟ್ಟವರೇ ಹಾಲು ತುಪ್ಪವನ್ನು ಎರೆದವರೇ ದುಃಖದ ಒಳೆಯನು ಹರಿಸವರೇ ಹಾಲು ತುಪ್ಪವನ್ನು ಎರೆದವರೇ ದುಃಖದ ಹೊಳೆಯನು ಹರಿಸವರೇ ನಾಲ್ಕು ಜನರ ಹೆಗಲಿನಲ್ಲಿ ದೊಡ್ಡಗೌಡನ ಕೊಪ್ಪಲು ಗ್ರಾಮದಲ್ಲಿ ತಾಯಿಯು ಅಂದಾರು ಎಷ್ಟು ಚೆನ್ನಾಗಿ ಕುಂತವ್ರೆ ನೋಡವ್ವ ಲಕ್ಷ್ಮವ ತಾಯಿಯು ಅಂದಾರು ಎಷ್ಟು ಚೆನ್ನಾಗಿ ಕುಂತವ್ರೆ ನೋಡವ್ವ ಹೊರಟಿದೆ ಇಂದು ಮೆರವಣಿಗೆ ಮರಳಿ ಮಣ್ಣಿನ ಕಡೆಗೆ ಹೊರಟಿದೆ ನಿಮ್ಮಯ ಮೆರವಣಿಗೆ ಮರಳಿ ಮಣ್ಣಿನ ಕಡೆಗೆ ನಾಲ್ಕು ಜನರ ಹೆಗಲಿನಲ್ಲಿ ದೊಡ್ಡಗೌಡನ ಕೊಪ್ಪಲು ಗ್ರಾಮದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಶ್ರೀಮಾನ್ ಕಾಳೇಗೌಡರೇ ಅಯ್ಯ ಸ್ವಾಮಿ ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಸೇರಿತು ಏಳೂರಿನ ಜನವು ನಿಮ್ಮಯ ಅಂತಿಮ ಕಾರ್ಯಕ್ಕೆ ಸೇರಿತು ಏಳೂರಿನ ಜನವು ನಿಮ್ಮಯ ಅಂತಿಮ ಕಾರ್ಯಕ್ಕೆ ನಾಲ್ಕು ಜನರ ಹೆಗಲಿನಲ್ಲಿ ದೊಡ್ಡಗೌಡನ ಕೊಪ್ಪಲು ಗ್ರಾಮದಲ್ಲಿ ಯಾರದವ್ವ ಮೆರವಣಿಗೆ ನಮ್ಮ ಕಾಳೇಗೌಡರ ಕೊನೆಗಳಿಗೆ ಯಾರದಪ್ಪ ಮೆರವಣಿಗೆ ಕಾಳೇಗೌಡರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಬರಲಾರದ ಊರನ್ನು ಸೇರಿದಿರಾ ಕಾಳೇಗೌಡರೇ ಅಯ್ಯ ಸಾವು ಯಾರನ್ನು ಕೂಡ ಬಿಟ್ಟಿದ್ದಲ್ಲ. ಕಾಳೇಗೌಡರೋಗಿದ್ದಾನೆ ಅಂತ ನಾವು ದುಃಖ ಪಡ್ತಾ ಇದೀವಿ ನಿಜ. ಆದರೆ ಈ ದಿನ ನಮಗೂ ಕೂಡ ಬರುತ್ತಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತವರು, ನಾಳೆ ನಾವು, ನಾಳಿದ್ ನೀವು. ಮನುಷ್ಯ ಎಷ್ಟು ದಿನ ಬದುಕ್ತಾನೆ ಅನ್ನೋದು ಲೆಕ್ಕಾಚಾರ ಅಲ್ಲ, ಎಷ್ಟು ದಿನ ಬದುಕಿ ತಾನೇನನ್ನ ಗಳಿಸಿ ಹೋಗ್ತಾನೆನ್ನುವುದು ಬಹಳ ಮುಖ್ಯ. 90ಕ್ಕೂ ಅಧಿಕವಾಗಿ ವಯಸ್ಸಿನ ಜೀವನವನ್ನು ಸವೆಸಿ ಮಕ್ಕಳು ಮೊಮ್ಮಕ್ಕಳು ಮಕ್ಕಳ ಯಶಸ್ಸನ್ನ ಜೀವನದಲ್ಲಿ ಕಾಣ್ತಾ
ಮನೆಗೆ ಬುನಾದಿಯನ್ನು ಕಟ್ಟಿ ಇವತ್ತು ಎಲ್ಲರಿಂದ ದೂರವಾಗಿ ಭಗವಂತನ ಪಾದ ಸೇರಿದವರು ನಮ್ಮ ಕಾಳೆಗೌಡರು. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ವ್ಯಕ್ತಿ ನಮ್ಮ ಜೊತೆಗಿಲ್ಲ ನಿಜ, ಆದರೆ ಅವರ ವ್ಯಕ್ತಿತ್ವ ಆಗಲಿ, ಅವರ ಒಂದು ನೆನಪಾಗಲಿ, ಪ್ರೀತಿ ವಿಶ್ವಾಸಗಳಾಗ್ಲಿ, ಅದು ಯಾವತ್ತೂ ನಮ್ಮ ಜೊತೆಯಾಗಿ ಇರುತ್ತೆ. ಅದು ಯಾವತ್ತೂ ಕಣ್ಮರೆಯಾಗಲ್ಲ. ಜೀವ ಜೊತೆಗೆಲ್ಲದಿದ್ದರೂ ಅವರ ನೆನಪು ಜೀವಂತವಾಗಿ ನಮ್ಮ ಜೊತೆಗೆ ಇರುತ್ತೆ, ಶಾಶ್ವತವಾಗಿ. ಅದು ಮನಸ್ಸಲ್ಲಿ ತುಂಬಿಕೊಂಡ್ಬಿಟ್ಟಿರುತ್ತೆ. ಇವತ್ತು ನಮ್ಮ ಕಾಳೆಗೌಡರು ಇಷ್ಟೊತ್ತು ರಾತ್ರಿ ಒಂದು ಕಾರ್ಯ ಮಾಡಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಅವರು ಸಂಪಾದನೆ ಮಾಡಿದ ಒಂದು ಪುಣ್ಯ. ಶರಣರ ಗುಣವ ಮರಣದಲ್ಲಿ ನೋಡುವಂತ ದೊಡ್ಡವರು ಹೇಳುವಾಗೆ ಒಬ್ಬ ವ್ಯಕ್ತಿ ಗುಣನ ಆ ವ್ಯಕ್ತಿ ಹೋದ್ಮೇಲೆ ಅವನನ್ನು ಕೊಂಡಾಡುವಂತ ಜನರನ್ನು ನೋಡಿ ಕಲಿ. ಇವತ್ತೊಂದು ಪ್ರೀತಿ ವಿಶ್ವಾಸವನ್ನೆಲ್ಲವನ್ನು ಕೂಡ ಗಳಿಸಿ ಹೀರರಾಗಿ ಬಾಳಿ ಹೋದವರು ನಮ್ಮ ಕಾಳೆಗೌಡರು. ಭಗವಂತ ಅವರಿಗೆ ಮೋಕ್ಷದ ದಾರಿಯನ್ನು ತಲುಪಿಸುವಂತಹ ದಿನ, ಮುಕ್ತಿಯನ್ನು ಕೊಡುವಂತ ಪುಣ್ಯವಾದ ಸಮಯ. ಜೀವನದಲ್ಲಿ ಒಂದು ಉದಾಹರಣೆ ಕೊಡೋದಾದ್ರೆ, ಚಿಗಿರಿರುವ ಎಲೆ ಒಣಗಿರುವ ಎಲೆ ಬೀಳುತ್ತಿರುವುದನ್ನು ನೋಡಿ ನಗುತ್ತಂತೆ. ಆ ಚಿಗಿರಿದ ಎಲೆ ಒಣಗೋಗಿರೋ ಎಲೆ ಮರದಿಂದ ಕೆಳಗಡೆ ಬೀಳುತ್ತಿರೋದನ್ನ ನೋಡ್ಬಿಟ್ಟು ಬಿದೋಗ್ತಾ ಇದೆಯಲ್ಲ ನೀನು ಅಂತ ನಗುತ್ತಂತೆ. ಅದು ಗೊತ್ತಿಲ್ಲ ನಾಳೆ ಅದು ಒಣಗ್ಬಿಟ್ಟು ಪುನಃ ಬೀಳುತ್ತೆ ಅಂತ. ಅಂದ್ರೆ ಒಬ್ರು ಹೋಗ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ, ಆದ್ರೆ ನಮಗೂ ಆ ದಿನ ಬರುತ್ತಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ. ಹೋಗುವಾಗಲೂ ಒಂದು ಪುಣ್ಯ ಗಳಿಸೋರು ಕೆಲವರು ಮಾತ್ರ, ಕೆಲವರಲ್ಲಿ ಇವರೊಬ್ಬರು. ಆ ಪುಣ್ಯವನ್ನು ನಾವೆಲ್ಲರೂ ಕೂಡ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಆಗುವಂತ ಒಳ್ಳೆ ಕೆಟ್ಟದೆಲ್ಲವೂ ಲೆಕ್ಕಾಚಾರವಾಗಿ ಇಂಥ ಪುಣ್ಯ ಸಿಗೋದು. ಇವತ್ತು ಅಂತ ಪುಣ್ಯವನ್ನು ಸಾರ್ಥಕತೆ ಗಳಿಸಿ ಭಗವಂತನ ಮೋಕ್ಷಸ್ಥರಾಗಿ ಮನೆಗೆ ದುಃಖದ ಕಡಲನ್ನು ಇಟ್ಟವರು ನಮ್ಮ ಕಾಳೆಗೌಡರು. ಜೀವನವೇ ಆ ಪರಮಾತ್ಮನ ಇಚ್ಛೆ ಇದ್ದಾಗೆ ಅವನ ಆಡಿಸುವಂತ ಜೀವನದಲ್ಲಿ ನಾವೆಲ್ಲರೂ ಕೂಡ ಪಾತ್ರಧಾರಿಗಳು. ನಾ ಕತೆ ಮೊಟ್ಟ ಮೊದಲೇ ಹೇಳಿದೆ, ನಮ್ಮ ತಬಲವಾದನ ಒಂದು ಪ್ರಾಣಿ ಚರ್ಮ ಇದ್ರ ಬೆಲೆ ಸತ್ರ ಬೆಲೆ ಅದನ್ನೊಂದು ವಾದನ ಮಾಡ್ಕೊಳ್ಳೋದು, ದೇವರು ಅಂತ ಪೂಜೆ ಮಾಡ್ತಾ ಇದೀವಿ. ಈ ಮನುಷ್ಯಗೆ ಎಷ್ಟೇ ಕೋಟಿ ಬೆಲೆ ಬಾಳ್ತಿರ್ಲಿ, ಜೀವದಲ್ಲಿ ಜೀವ ಇರೋ ತನಕ ಮಾತ್ರ ಬೆಲೆ ಹೊರತು ಅವನ ಸತ್ತ ಮೇಲೆ ಆ ಎಣಕ್ಕೆ 3 ಕಾಸಿನ ಬೆಲೆ ಇರಲ್ಲ. ಸತ್ತಾಗ 1 ದಿನ ಇಟ್ಕೋಬಹುದು ದೇಹನ, 2 ದಿನ ಇಟ್ಕೋಬಹುದು, ಹಬ್ಬ ಅಂದ್ರೆ ಔಷಧಿ ಹೊಡೆದು 3 ದಿನ ಇಟ್ಕೋಬಹುದು, 4ನೇ ದಿನಕ್ಕೆ ಹತ್ರಕ್ಕೆ ಹೋಗ್ಕಾರ ಅಷ್ಟು ದುರ್ವಾಸನೆ, 5ನೇ ದಿನಕ್ಕೆ ಹುಳಗಳೇ ಮೇಯ್ಕೊಂಡ್ಬಿಡುತ್ತೆ ದೇಹನ. ಜ್ಞಾತಿಗೆ ಬೇಕು ಈ ಜೀವನ. ಇರುವಾಗ ನಾವೇನ್ ಸಂಪಾದನೆ ಮಾಡ್ತೀವೋ ಅದೇ ಉಳ್ಕೊಳ್ಳೋದು. ಈ ಕೆಲ ಕಡೆ ನೋಡಿರ್ಬೇಕು, ಒಂದು ಊರ್ಲಿ ಒಬ್ಬ ಮಹಾ ದೊಡ್ಡ ವ್ಯಕ್ತಿ ಇದ್ದಂತೆ, ಕಷ್ಟ ಅಂದವ್ರು ಕೈ ಹಿಡಿತಿದ್ದಂತೆ ಪುಣ್ಯಾತ್ಮ. ಏನೋ ಒಂದು ಅನಾರೋಗ್ಯ ಪಟ್ಟುಬಿಟ್ಟು ಹಾಸ್ಪಿಟ್ಲ್ ಸೇರ್ಬಿಟ್ಟು ಅವನು ಊರಿನ ಜನ ಎಲ್ಲ ದೇವ್ರುಗಳನ್ನ ಬೇಡಿದ್ರು, ನಮ್ಮ ಊರು ದೇವ್ರನ್ನ ಕಿತ್ಕೋಬೇಡಪ್ಪ, ಎಲ್ಲರಿಗೂ ಕಷ್ಟ ಅಂತ ಕೈ ಹಿಡಿತಿದ್ದು ಪುಣ್ಯಾತ್ಮ, ಅವನ್ನ ಕಿತ್ಕೋಬೇಡ ಅಂತ ದೇವ್ರನ್ನ ಎಲ್ಲಾರು ಬೇಡ್ತಾ ಇದ್ರು. ಏನೋ ಒಂದು ಅವನ್ನ ಉಳಿಸ್ಕೊಳಕ್ಕಾಗದೆ ಆ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಪ್ರಾಣ ಬಿಟ್ಟುಬಿಟ್ಟ. ಆಗ ವ್ಯಕ್ತಿ ಹೆಸರನ್ನ ಕರೆದು ಅಲ್ಲಿಗೆ ನಿಲ್ಲಿಸ್ಬಿಟ್ರು ಜನ. ಏನಂತ ಕರೆದ್ರು, ಆಮೇಲೆ ಬಾಡಿ ಜಮೀನಿಗೆ ಬರುತ್ತಾ, ತೋಟಕ್ಕೆ ಬತ್ತ ಕಣ, ಏನ ಅಲ್ಲಿಗೆ ತೋಟಕ್ಕೆ ಅಲ್ಲಿಗೆ ಬಂದ್ಬಿಡ್ತಾ. ನಾವು ಬಾಡಿ ಹತ್ರ ಹೊಂಟೋಗೋ, ಹೊಂಟೋಗೋ, ನೀವು ಅದನ್ನ ಕರ್ಕೊಂಡು ಏನಾದ ಹತ್ರ ಬಂದ್ಬಿಡಿ, ಅಲ್ಲೇ ಬಂದ್ಬಿಡ್ತೀವಿ. ನೋಡಿ, ಇಷ್ಟೊತ್ತು ಗಂಟೆ ಅವನ್ನ ದೇವ್ರು ಅಂತಿದ್ದವರು ಆ ವ್ಯಕ್ತಿ ಸತ್ ಮೇಲೆ ಬಾಡಿ ಆಗೋಯ್ತು, ಎಣ ಆಗೋಯ್ತು. ಅದು ವ್ಯಕ್ತಿ ಹೆಸರನ್ನು ಕರೀತಾರ, ಸತ್ ಮೇಲೆ ಖಂಡಿತವಾಗ್ಲೂ ಕರೆಯಲ್ಲ, ಯಾರೂ ಬೇಡ. ನಿನ್ನೆ ಹೆಸರಾಂತ ಗಾಯಕಿ ಆದಂತ ಎಸ್ ಜಾನಕಮ್ಮನವರೇ ಸತ್ತವರು. ಸಾಮಾನ್ಯವಾದ ತಾಯಿಯಲ್ಲ ಅವರು. 48,000 ಗೀತೆಗಳನ್ನ ಆಡಿದವರು, ಒಂದಲ್ಲ ಎರಡಲ್ಲ, 48,000. 60 ವರ್ಷಗಳ ಕಾಲ ಕಲಾವಿದರಾಗಿದ್ದವರು, 88 ವರ್ಷ ಬದುಕಿದವರು, 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಆಡಿದವರು. ಬರೀ ಕನ್ನಡ ಅಲ್ಲ, ಇಂಗ್ಲಿಷು, ತಮಿಳು, ತೆಲುಗು ಅಂತ 20 ಭಾಷೆಗೆ ಹೆಚ್ಚು ಆಡಿದವರು. ಎಷ್ಟೋ ಪದ್ಮಭೂಷಣ, ರಾಷ್ಟ್ರ ಪ್ರಶಸ್ತಿಗಳು, ಎಷ್ಟೋ ಪ್ರಶಸ್ತಿಗಳನ್ನು ಪಡೆದವರು. ಹಾಗೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಗಾಯಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದಕ್ಕೆ ಇವರೇ ಕಾರಣ ಅಂತ ಎಸ್ ಜಾನಕಮ್ಮನವರು. ಗಾಯಕ ಆಡೋರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸ್ಬೇಕು ಅನ್ನೋದನ್ನ ಮಾಡಿಸ್ತವ್ರೆ ಇವರಂತೆ ಎಸ್ ಜಾನಕಮ್ಮನವರು. ಅಂತ ಹೆಸರಾಂತ ಕಲಾವಿದಿಗೆ ಸಾವು ಬಿಡ್ಲಿಲ್ಲ. 111 ವರ್ಷ ಬದುಕಿದ ಸಿದ್ಧಗಂಗಾ ಶಿವಕುಮಾರ್ ಸ್ವಾಮಿಗಳನ್ನ ಸಾವು ಬಿಡ್ಲಿಲ್ಲ. ನವರಸನಾಯಕರಾದಂತ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವು ಬಿಡ್ಲಿಲ್ಲ. ಕೇವಲ 46 ವರ್ಷ ಬದುಕಿದ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರನ್ನೇ ಸಾವು ಬಿಡ್ಲಿಲ್ಲ. ನಾವು ನೀವು ಯಾವ ಲೆಕ್ಕ? ಸಾವು ಯಾವ ಬರುತ್ತೆ, ಎಲ್ಲಿಂದ ಬರುತ್ತೆ, ಹೇಗ್ ಬರುತ್ತೆ, ಯಾರು ಕಲ್ಪನೆ ಮಾಡ್ಕೊಳಕ್ ಆಗಲ್ಲ. ಅದು ಬಂದ ಮೇಲೆ ನಾವ್ ಯಾರು ಅದನ್ನ ನಿಲ್ಸ್ಕೊಳಕ್ ಆಗಲ್ಲ. ಹೋಗ್ತಾ ಇರ್ಬೇಕು ಒಬ್ಬರಾದ್ಮೇಲೆ ಒಬ್ರು. ಅದಕ್ಕೆ ಜೀವನದಲ್ಲಿ ನಾವು ಎಷ್ಟು ದಿನ ಬದುಕ್ತೀವೋ, ಅದೇನ್ ಗಳಿಸ್ತೀವೋ ಅದೇ ಉಳ್ಕೊಳ್ಳೋದು. ಅದಕ್ಕೆ ಒಳಿತು ಅರಿತು ಬದುಕಿದ್ರೆ ಅದನ್ನ ಜೀವನ ಅಂತ ಹೇಳೋದು.
ಅದಕ್ಕೆ ಒಂದು ಗೀತೆಯಲ್ಲಿ ಸಾರವ್ರೆ, ಆ ಗೀತೆನ ಅವ್ರಿಗೆ ಅರ್ಪಿಸೋಣ. ಒಳಿತು ಮಾಡೋ ಮನುಜ ನೀನಿರೋದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಎಣ್ಣ ಹನ್ನುತ್ತಾರ, ಮಣ್ಣಾಗ ಓಳುತ್ತಾರ, ಚಚ್ಚ ಕಟ್ಟುತ್ತಾರ, ಇಲ್ಲ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮನುಜ ನೀನಿರೋದು 3 ದಿವಸ, ಒಳಿತು ಮಾಡೋ ಮನುಜ ನೀನಿರೋದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಎಣ್ಣ ಹನ್ನುತ್ತಾರ, ಮಣ್ಣಾಗ ಓಳುತ್ತಾರ, ಚಚ್ಚ ಕಟ್ಟುತ್ತಾರ, ಇಲ್ಲ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ, ಏ ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ. ದಿನದ ಸಂತೆ ನಗು ನಗುತ್ತ ಮಾಡಬೇಕು, 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂದೆ ನೀನು ಸುಟ್ಟು ಹಾಕಬೇಕು, ಈ ದ್ವೇಷವೆಂಬ ಕಂದೆ ನೀನು ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತಮ್ಯಾವು ನಿನಗೆ ಹೆಸರು ಉಂಟು ಇಲ್ಲಿ, ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗ, ನಾಳೆ ಹೋಗಬೇಕು ನಮ್ಮ ಸ್ವಂತ ಮನೆಯಾಗ, ಬರಲು ಏನು ತಂದೆ ನಿಮ್ಮ ಬರಲು ಏನು ಹಿಂದೆ. ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ, ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳೋ ಜನಕ, ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ, ನಾವು ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ, ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ, ಮನುಜನಾಗಿ ಬಾಳ ಅದುವೇ ಸ್ವರ್ಗ ಕಾಣ ಕೇಳ. ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಎಣ್ಣ ಹನ್ನುತ್ತಾರ, ಮಣ್ಣಾಗ ಓಳುತ್ತಾರ, ಚಚ್ಚ ಕಟ್ಟುತ್ತಾರ, ಇಲ್ಲ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ, ಹೇ ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ,
ನೀನಿರೋದು 3 ದಿವಸ ನೀನಿರೋದು 3 ದಿವಸ